ಜೈ ಭೀಮ್ ಬಂಧುಗಳೇ, ನಾನು ಸುಭಾಷ್ ಶೀಲವಂತ್, ಬಹುಜನ ಸಮಾಜದ ಚಿಂತಕ. ನಾನು ಕಾನ್ಶಿರಾಮ್ಜಿಯವರ ಬಗ್ಗೆ ಸ್ವಲ್ಪ ಓದಿದ್ದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಒಂದು ಸಲ ಕಾನ್ಶಿರಾಮ್ಜಿಯವರು ಪತ್ರಿಕೆ ರೈಲ್ವೆ ನಿಲ್ದಾಣದಲ್ಲಿ ಪತ್ರಿಕೆ ಹಾಸ್ಕೊಂಡು ಮಲಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಅವರಿಗೆ ನಿದ್ರೆನೇ ಬರ್ತಾ ಇರಲಿಲ್ಲ. ಆದರೆ ಅದೇ ರೈಲ್ವೆ ನಿಲ್ದಾಣದ ನೌಕರನೊಬ್ಬ, ಆ ರಾತ್ರಿ ಪಾಳಿಯಲ್ಲಿರುವಂಥ ನೌಕರದಾರನೊಬ್ಬ ಕಾನ್ಶಿರಾಮ್ಜಿಯವರನ್ನು ದೂರದಿಂದಲೇ ನೋಡ್ತಾ ಇದ್ದ. ಬಹಳ ಹೊತ್ತಿನವರೆಗೆ ಆತ ಗಮನಿಸ್ತಾ ಇದ್ದ. ಗಮನಿಸಿ ಸ್ವಲ್ಪ ಸಮಯದ ನಂತರ ಕಾನ್ಶಿರಾಮ್ಜಿಯವರ ಕಡೆ ಹೋಗಿ ಕಾನ್ಶಿರಾಮ್ಜಿಯವರನ್ನು ಭೇಟಿಯಾಗಿ, ಕಾನ್ಶಿರಾಮ್ಜಿ, ನಾನು ನಿಮಗೆ ಭಾಳ ಹೊತ್ತಿನಿಂದ ಗಮನಿಸ್ತಾ ಇದ್ದೇನೆ, ನಿಮಗೆ ನಿದ್ರೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಏನು ಕಾರಣ, ಏನು ಸಮಸ್ಯೆ ಇದೆ ಹೇಳಿ ಅಂತ ಕೇಳ್ದ. ಆವಾಗ ಕಾನ್ಶಿರಾಮ್ಜಿಯವರು ಆ ರೈಲ್ವೆ ನೌಕರದಾರನಿಗೆ ಏನು ಕೇಳಿದ್ರಂದರೆ, ನನಗೆ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಉತ್ತರ ನಿನ್ನಲ್ಲಿ ಇಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಆಗ ಆ ನೌಕರದಾರ, ಕಾನ್ಶಿರಾಮ್ಜಿ, ಈ ರೈಲ್ವೆ ಸ್ಟೇಷನದ ಸಮೀಪನೇ ನನ್ನ ಮನೆ ಇದೆ, ನಾನು ಮನೆಗೆ ಹೋಗಿ ನಿಮಗೆ ಏನಾದರೂ ಸಾಧ್ಯ ಆದರೆ ಸಹಾಯ ಮಾಡ್ತೀನಿ, ಏನೇ ಇದ್ದರೂ ಹೇಳಿ ಅನ್ನುವಂಥ ಮಾತನ್ನು ಆ ರೈಲ್ವೆ ನೌಕರದಾರ ಕಾನ್ಶಿರಾಮ್ಜಿಯವರಿಗೆ ಹೇಳ್ದ. ಆಗ ಕಾನ್ಶಿರಾಮ್ಜಿಯವರು, ನನಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಏನಂದರೆ ನಾನು ಮಲಗಿಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪಾರ್ಲಿಮೆಂಟ್ ಕಡೆಗೆ ಕೈ ಮಾಡುವಂಥ ಚಿತ್ರ ನನ್ನ ಕಣ್ಣು ಮುಂದೆ ಬರ್ತದೆ. ಆವಾಗ ಆ ಬಾಬಾ ಸಾಹೇಬರ ಸುತ್ತಲೂ ಶತ್ರುಗಳೇ ಇರ್ತಾರೆ. ಆ ಶತ್ರುಗಳು ಕಂಡಾಗ ನನಗೆ ಮತ್ತೆ ನಿದ್ದೆ ಹಾರ್ತದ, ನಿದ್ರೆನೇ ಮಾಡೋದಾಗೋದಿಲ್ಲ. ಅದಕ್ಕೆ ಅದು ಹೇಗೆ ಮಾಡಬೇಕು ಅಂತ ನಾನು ಆಗ್ತೀನಿ. ಇದು ನನ್ನ ಸಮಸ್ಯೆ ಇದೆ, ಈ ಸಮಸ್ಯೆಗೆ ನೀನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಮಾತನ್ನು ಕಾನ್ಶಿರಾಮ್ಜಿಯವರು ಆ ರೈಲ್ವೆ ನೌಕರದಾರರಿಗೆ ಹೇಳ್ತಾರೆ. ಹಾಗಾಗಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆ ಕನಸಿತ್ತು, ಆ ಕನಸನ್ನು ನಮ್ಮ ಮೂಲ ನಿವಾಸಿ ಬಹುಜನ ಸಮಾಜದ ಬಂಧುಗಳಿಗೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡೋದಾಗಲಿ, ಸಮಸ್ಯೆ ಬಗೆಹರಿಸೋದಾಗಲಿ ಇವತ್ತು ಕೂಡ ಸಾಧ್ಯ ಆಗಿಲ್ಲ. ದಯವಿಟ್ಟು ಈ ವಿಡಿಯೋ ನೋಡಿದಂಥ ಬಹುಜನ ಮೂಲ ನಿವಾಸಿ ಸ್ನೇಹಿತರು, ಬಂಧುಗಳು, ದಯವಿಟ್ಟು ತಮಗೆ ಅನಿಸಿದ್ದನ್ನು ಪಾಸಿಟಿವ್ ಆಗಿ ಕಮೆಂಟ್ ಮಾಡಬೇಕಂತ ನಾನು ತಮ್ಮೆಲ್ಲರಲ್ಲಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಮೂಲ ನಿವಾಸಿ, ಜೈ ಸಂವಿಧಾನ.